ಪಕ್ಷದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನಡೆಯಿತು. ರಾಜ್ಯ ಸರ್ಕಾರ ಅನ್ನ ಕೊಡುವಂತಹ ರೈತರ ಪಾಲಿಗೆ ದುಸ್ವಪ್ನವಾಗಿದೆ. ರೈತರು ಭೂಮಿಯಲ್ಲಿ ಬಿತ್ತನೆ ಮಾಡಿ ಗೊಬ್ಬರ ಬೇಕು ಎಂದು ಕೇಳಿದರೆ ಗೊಬ್ಬರವಿಲ್ಲದೆ ಹೇಗೆ ಕೃಷಿ ಮಾಡುತ್ತಾರೆ ಎಂಬ ಸಾಮಾನ್ಯ ಜ್ಞಾನವು ಈ ಸರ್ಕಾರಕ್ಕೆ ಇಲ್ಲ ಎಂದು ಜೆಡಿಎಸ್ ಮುಖಂಡರು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ತುಮಕೂರು ಜಿಲ್ಲೆಯ ಎಲ್ಲ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಸೇರಿದಂತೆ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಂಗಳೂರಲ್ಲಿ ಎಷ್ಟೆಷ್ಟು ಕೋಟಿ ಲೂಟಿ ಹೊಡಿಬಹುದು, ಯಾವುದಾದ್ರೂ ಲ್ಯಾಂಡ್ ಲೂಟಿ ಹೊಡಿಬಹುದು, ಇವತ್ತೆಲ್ಲ ಇವರ ಲೂಟಿ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ದಯಮಾಡಿ ನಾನು ಈ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ. ದಯಮಾಡಿ ನಿಮ್ಗೇನಾರ ಮಾನವ ಮರ್ಯಾದೆ ಇದ್ರೆ, ಈ ರಾಜ್ಯದ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇದ್ರೆ ನರಸಂತ ಮಂತ್ರಿಗಳು ಹೇಳಿಕ್ ಇಷ್ಟಪಡ್ತೀನಿ. ಚಲುವರಾಯ ಸ್ವಾಮಿ ಅವರೇ, ದಯಮಾಡಿ ರೈತರ ಕುಟುಂಬದಿಂದ ಬದಿಗೆ ನಿಂತೀರಾ. ಇವತ್ತು ನಿಮ್ಮ ದುರಾಂಕಾರ ಯಾವ ಮಟ್ಟಕ್ಕೆ ಹೋಗಿದೆ. ಕೇವಲ ದೇವೇಗೌಡರ ಕುಟುಂಬವನ್ನು ಟೀಕೆ ಮಾಡಿದ್ರೆ ನಿಮ್ಮ ರಾಜಕೀಯ ಜೀವನವನ್ನು ಕಳೀತಾ ಇದ್ದೀರಾ. ದಯಮಾಡಿ ಇಡೀ ರಾಜ್ಯದಿಂದ ಉತ್ತಮವಾದ ಮಳೆ ಆಗ್ತಾ ಇದೆ. ನಿಮ್ಮ ತೆವಳಿಗೆ ರಾಜಕಾರಣ ಮಾಡ್ಲಿಕ್ಕೆ ಹೋಗಬೇಡಿ. ರೈತರ ಕಷ್ಟ ನೋಡಿ, ರೈತರಿಗೆ ರಸಗೊಬ್ಬರವನ್ನು ಕೊಡ್ಲಿಕ್ಕೆ ನಿಮ್ ಕೈಲಿ ಆಗಿಲ್ಲ ಅಂತ ಅಂದ್ರೆ ನೀವು ನರಸತ್ತವರು ಅಂತಾನೆ ಪ್ರೂವ್ ಮಾಡಿದ್ದೀರಾ. ದಯಮಾಡಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಿಮ್ಗೇನಾದ್ರು ರೈತರ ಬಗ್ಗೆ ಕಾಳಜಿ ಇದ್ರೆ ಈ ಕೂಡಲೇ ರೈತರಿಗೆ ರಸಗೊಬ್ಬರ ಆಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು, ನೀರಾವರಿ ವಿಚಾರದಲ್ಲಿ ನೀವು ಮುತುವರ್ಜಿ ವಹಿಸಿಲ್ಲ ಅಂತಂದ್ರೆ ಜನ ಬೀದಿಗೆ ಕಲ್ತೊಂಡು ನೋಡೋ ದಿವಸಗಳು ದೂರ ಇಲ್ಲ. ಸೊ ಹಾಗಾಗಿ ಇವತ್ತೇನೊಂದು ಸಾಂಕೇತಿಕ ಹೋರಾಟವನ್ನು ನಾವೆಲ್ಲ ಎಲ್ಲಾ ತಾಲೂಕಿನ ಮುಖಂಡರುಗಳು ಬಂದಿದ್ದೀರಾ. ಈ ಒಂದು ಸಾಂಕೇತಿಕ ಹೋರಾಟ ಎಚ್ಚರಿಕೆ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ. ಈ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಒಂದು 15 ದಿವಸದಲ್ಲಿ ನೀವು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಜನ, ರೈತರುಗಳು ಜೆಡಿಎಸ್ ಪಕ್ಷದ ಮುಂದಾಳತ್ವದಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮುಖಾಂತರ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರದ ಮೇಲೆ ಪ್ರತಿಯೊಂದು ವಿಷಯಕ್ಕೂ ಕೇಂದ್ರ ಸರ್ಕಾರ ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ 6 ಕೋಟಿ 49 ಲಕ್ಷ ಈಗಾಗಲೇ ಪೂರೈಕೆ ಆಗಿದೆ ಅಂತ. ಬಹುಶಃ ಇವರು ಅದನ್ನ ಹಂಚಿಕೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ರಾಜ್ಯ ಸರ್ಕಾರ. ಯಾವಾಗಲೂ ರಾಜ್ಯ ಸರ್ಕಾರ ಯಾವಾಗ ಬರುತ್ತೆ ಕಾಂಗ್ರೆಸ್ ಸರ್ಕಾರ ಬಹುಶಃ ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ ವಿಫಲರಾಗಿದೆ. ಬಾರಿ ಕಾಳಸಂಖ್ಯೆಯಲ್ಲಿ ಮಾರಾಟ ಆಗಿದೆ ಅಂತ ಒಂದು ವಿಚಾರ, ಮತ್ತೆ ಡಬಲ್ ರೇಟಲ್ಲಿ ಕೊಟ್ಟು ಮಾರಾಟ ಮಾಡಬೇಕು, ಮತ್ತೆ ದಲ್ಲಾಳಿಗಳು ತಗೊಂಡು ಅದ್ರ ಮುಖಾಂತರ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳು ಇವತ್ತು ಅದನ್ನ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಒಂದು ವಿಚಾರ. ಗೊಬ್ಬರದಲ್ಲೂ ರೈತರ ಅಭಿವೃದ್ಧಿಯಲ್ಲೂ ಈ ತರ ಕರಪ್ಷನ್ ಆದರೆ ಹೇಗೆ ರೈತರು ಬದುಕೋದು. ಬಹುಶಃ ಇಷ್ಟೊಂದು ಸಂಖ್ಯೆಯಲ್ಲಿ ಇವತ್ತು ವೋಟ್ ಮಾಡಿ 138 ಅಧಿಕಾರ ಕೊಟ್ಟು ಇವತ್ತು ರೈತರ ಹಿತಾಸಕ್ತಿ ಕಾಪಾಡ್ತಾ ಇಲ್ಲ ಅಂತಂದ್ರೆ ರೈತರು ಎಲ್ಲೋಗ್ಬೇಕು. ಇವತ್ತು ಹೆಚ್ಚಿನ ರೀತಿಯಲ್ಲಿ ಮಳೆ ಆಗಿದೆ. ಈ ಬಾರಿ ಮಾನ್ಸೂನಲ್ಲಿ ಒಳ್ಳೆಯ ಮಳೆ ಆಗಿದೆ. ಮುಂಗಾರು ಬೇಗ ಪ್ರವೇಶ ಮಾಡಿದ್ರು. ಅದು ಎಲ್ರಿಗೂ ಮಾಹಿತಿ ಇತ್ತು. ಕೃಷಿ ಸಚಿವರಿಗೆ ಈಗಾಗಲೇ ಮಾಹಿತಿ ಇದ್ರೂ ಅದ್ರ ಬಗ್ಗೆ ಸರಿಯಾಗಿ ಹಂಚಿಕೆ ಮಾಡಲಿಲ್ಲ ಅಂತಂದ್ರೆ ಈಗ ಕೇಂದ್ರ ಸರ್ಕಾರದ ಗೋಬೆ ತೋರಿಸ್ತಾ ಇದೆ ಅಂದ್ರೆ ಅವರು ವಿಫಲರಾಗಿದ್ದಾರೆ. ಬಹುಶಃ ಕೃಷಿ ಸಚಿವರು ಆ ಒಂದು ಸಚಿವ ಸ್ಥಾನ ನಿಭಾಯಿಸೋದ್ರಲ್ಲಿ ವಿಫಲರಾಗಿರುತ್ತೆ. ಬಹುಶಃ ರಾಜೀನಾಮೆ ಕೊಡಬೇಕು. ರೈತರ ಹಿತಾಸಕ್ತಿ ಕಾಪಾಡಲ್ಲ ಅಂತಂದ್ರೆ ಕೃಷಿ ಸಚಿವರು ಏನಕ್ಕೆ ಇರಬೇಕಂದ್ರೆ ರೈತರು ನಮ್ಮ ದೇಶದ ಆಸ್ತಿ, ರೈತರು ನಮ್ಮ ರಾಜ್ಯದ ಒಂದು ಆಸ್ತಿ. ರೈತರಿಗೆ ನಾವೆಲ್ಲರೂ ಊಟ ಮಾಡೋದು, ಕುಡಿಸಿದ್ದೀರಿ ಎಲ್ಲ ಉತ್ತಮವಾಗಿ ಎಲ್ಲ ಜನರುಗಳಿಗೂ ಒಂದು ಆಹಾರ ತರಿಸಬೇಕು ಅಂತಂದ್ರೆ ರೈತರು ಒಳ್ಳೆಯ ಮುಂಗಾರು ಆದಾಗ ಬೆಳೆ ಬೆಳೀಬೇಕು. ಅದಕ್ಕೆ ಪೂರಕವಾದ ರಸಗೊಬ್ಬರಗಳು ಬರಬೇಕು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.